ನಮಸ್ಕಾರ ರೀ 4 ಮಂದಿಗೆ. ವೆಲ್ಕಮ್ ಟು ಥಂಡರ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ, ನಾವು ಸುಮಾರು 100 ವರ್ಷಗಳ ಹಿಂದೆ ಇರ್ಬೋದೇನೋ, ನಾವೊಂದು ಹಳೆಯ ಊರಂತ ಇತ್ತು. ನಮ್ಮೂರ ಹೆಸರು ಇವಾಗ ನಾನು ಹೇಳಲ್ಲ, ಸ್ವಲ್ಪ ಜನ ಸಬ್ಸ್ಕ್ರೈಬ್ ಆದಮೇಲೆ ಅದ್ರದ್ದು ನೆಕ್ಸ್ಟ್ ವಿಡಿಯೋ ಒಂದು ಮಾಡಿ ಹಾಕ್ತೀನಿ. ಇದೆಲ್ಲ ಇವಾಗ ನೋಡ್ತಾ ಇದ್ದೀರಲ್ಲ ನೀವು, ಇದೆಲ್ಲ ನಮ್ಮದು ಒಂದು ಊರು. ಇವಾಗ ನಮ್ಮದು ಶಿಫ್ಟ್ ಮಾಡಿದ್ದಾರೆ. ಏನಕ್ಕೆ ಶಿಫ್ಟ್ ಮಾಡಿದ್ದಾರೆ ಅಂದರೆ, ಇದೇ ನೋಡಿ, ತುಂಗಭದ್ರಾ ನದಿ ಜಲಾಶಯದಿಂದ ಶಿಫ್ಟ್ ಮಾಡಿದ್ರು. ಇದು ಬಂದ್ಬಿಟ್ಟು ನಮ್ಮೂರು ಆರಾಧ್ಯ ದೈವ ಅನ್ನದಾನೇಶ್ವರ ಟೆಂಪಲ್ ಅಂತ ಇವಾಗ ಊರು ಒಳಗಡೆ ಶಿಫ್ಟ್ ಆಗಿದೆ. ಓಂ ಪ್ರಥಮ ದೇವಸ್ಥಾನ ಇಲ್ಲೇ ಇತ್ತು. ಇದು ಶ್ರೀ ಗುರು ಅನ್ನದಾನೇಶ್ವರ ನೋಡಿ. ಇದು ಎಲ್ಲ ತುಂಗಭದ್ರಾ ನದಿ, ಇಲ್ಲೆಲ್ಲ ನೀರು ಬರುತ್ತೆ. ಇಲ್ಲಿ ಅವಾಗ ಮನೆಗಳಿದ್ವು, ಅದನ್ನು ತೋರಿಸ್ತೀನಿ. ಮನೆಗಳಿದ್ವಲ್ಲ ಅದನ್ನು ತೋರಿಸ್ತೀನಿ ನೋಡಿ. ಇದೇ ನಮ್ಮೂರು, ಹಳೇ ಊರು ಅಂತ ಫೇಮಸ್, ಓಲ್ಡ್ ವಿಲೇಜ್ ಹೇಳ್ಬೇಕಂದ್ರೆ ಇದು ನಮ್ಮ ಓಲ್ಡ್ ವಿಲೇಜ್. ಇಲ್ಲೆಲ್ಲ ನಾವು ಇನ್ನೂ ಹುಟ್ಟಿದ್ದಿಲ್ಲ. ನಮ್ಮ ತಾತ ಮುತ್ತಾತನವ್ರು ಎಲ್ಲರೂ ಇಲ್ಲೇ ಜೀವನ ಮಾಡಿ, ಇದು ತುಂಗಭದ್ರಾ ಟಿ.ವಿ ಡ್ಯಾಮ್ ಬಂದ ನಂತರ ನೀರು ಜಾಸ್ತಿ ಒತ್ತುವರಿ ಆಗುತ್ತೆ, ನೀವು ವಿಲೇಜ್ನ ಶಿಫ್ಟ್ ಮಾಡ್ಬೇಕಂತ ಹೇಳಿದಾಗ ನಮ್ಮದು ಹೊಸ ಊರು ಕೊಟ್ಟರು. ಆ ಕಡೆ ಹೊಸ ಊರು ಕೊಟ್ಟರು. ಹೋಗ್ತೀನಿ, ನಿಮ್ಗೆ ಹೋಗ್ತಾ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇಲ್ಲೆಲ್ಲ ನಮ್ಮ ಮನೆಗಳಿದ್ವು, ಇವಾಗ ಯಾವುದೂ ಇಲ್ಲ. ಇವಾಗೆಲ್ಲ ತುಂಗಭದ್ರಾ ನದಿ ಆವರಿಸ್ಕೊಂಡಿದೆ ಇಲ್ಲೆಲ್ಲ. ಇದೇನೆಲ್ಲ ನಿಮ್ಮ ಕಣ್ಣಿಗೆ ಎಷ್ಟು ಕಾಣ್ತಾ ಇದೆಯಲ್ಲ, ಇದೆಲ್ಲ ತುಂಗಭದ್ರಾ ನದಿ. ಇನ್ನೂ ಊರ ಹತ್ರನೇ ಬರುತ್ತೆ ಇದು ತುಂಗಭದ್ರಾ ನದಿ. ಜಸ್ಟ್ ಒಂದು 1/2 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಇದು ತುಂಗಭದ್ರಾ ನದಿ, ಅಲ್ಲಿವರೆಗೂ ಬರುತ್ತೆ. ಇದೇ ನೋಡಿ ನಮ್ಮೆಲ್ಲ ಹಳೇ ಊರುಗಳು. ಇಲ್ಲಿ ಕಲ್ಲುಗಳಿವೆ. ನಾವು ಇದ್ದಂಥ ಒಂದೊಂದು ದೊಡ್ಡ ದೊಡ್ಡ ಮನೆ ಆಗಿರ್ಬೋದು, ಚಿಕ್ಕ ಮನೆ ಆಗಿರ್ಬೋದು, ಒಂದು ದೇವಸ್ಥಾನವೇ ಇತ್ತು. ಅದ್ರ ಕಲ್ಲುಗಳನ್ನು ತೋರಿಸ್ತೀನಿ, ಬನ್ನಿ ನೋಡೋಣ ಹೇಗಿರುತ್ತೆ ಎಲ್ಲ ಅಂತ. ಇದೇನನ್ನು ನೋಡಿ, ನಮ್ಮ ಹಳೇ ಊರು ಫೇಮಸ್ ಆಗಿತ್ತು. ಇಲ್ಲಿ ಎಷ್ಟೋ ಜನಗಳು ವಾಸಿಸಿದ್ದಾರೆ. ಇವಾಗ ಅವು ತಲೆಮಾರುಗಳು ಯಾವೂ ಇಲ್ಲ. ಇವಾಗೆಲ್ಲ ತಲೆಮಾರುಗಳು ಯಾವೂ ಇಲ್ಲ. ಇದು ಒಂದು ದೇವಸ್ಥಾನ ಒಂದು ಉಳಿಸ್ಕೊಂಡಿದ್ದಾರೆ. ಇದು ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನ ಶಿಫ್ಟ್ ಮಾಡಿದರು ಊರಲ್ಲಿ ಇವಾಗ. ಯಾಕಂದ್ರೆ ನಮ್ಮೂರನ್ನ ಶಿಫ್ಟ್ ಮಾಡಿದ್ರಲ್ಲ, ಅಲ್ಲಿ ಹೊಸ ಊರಲ್ಲಿ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ. ಇದೇನಾಯ್ತಲ್ಲ, ಇಲ್ಲಿ ಯಾವಾಗಲೂ ಪ್ರತಿನಿತ್ಯ ದಿನ ಪೂಜೆ ನಡೀತೆ. ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಬಂದು ಪೂಜೆ ಮಾಡ್ತಾರೆ. ಜಾತ್ರೆ ಆಗುತ್ತೆ ಏಪ್ರಿಲ್ ತಿಂಗಳಲ್ಲಿ, ಆವಾಗ ಒಂದು ಅಭಿಷೇಕ ಆಗಲಿ ಪೂಜೆ ಆಗಲಿ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಅದರ ಮನೆಗಳು ಯಾವೂ ಇಲ್ಲ ಇಲ್ಲಿ. ಇಲ್ಲೆಲ್ಲ ನಿಮ್ಮ ಕಣ್ಣಿಗೆ ಏನು ಕಾಣ್ತವೆ, ಎಲ್ಲ ಮನೆಗಳು. ಒಂದು ಊರಿದು, ಒಂದು ಊರು. ಅಲ್ಲಿ ಒಂದು ದೂರದಲ್ಲಿ ಒಂದು ಏನೋ ಕಾಣ್ತಾ ಇತ್ತು ಇಲ್ಲ ಗೊತ್ತಿಲ್ಲ. ಅದು ಒಂದು ಕುಡಿಯೋ ನೀರಿನ ಯೋಜನೆ ಮಾಡಿದೆ, ಅದ್ರದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಇದೆಲ್ಲ ಜಲಾಶಯ ನದಿ ಇನ್ನೇನು ಖಾಲಿ ಆಗುತ್ತೆ. ಖಾಲಿ ಆದ ನಂತರ ನಾನು ಅಲ್ಲಿಗೆ ಹೋಗ್ಬಿಟ್ಟು ವೀಡಿಯೋ ಹಾಕ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಇನ್ನೂ ತುಂಬ ನೀರಿದೆ. ಇದೆಲ್ಲ ಖಾಲಿಯಾಗಿ ಸ್ವಲ್ಪ ನೀರು ಉಳಿತೆ ಲಾಸ್ಟಲ್ಲಿ. ಇದು ನಾವು ಟಿ.ವಿ ಡ್ಯಾಮ್ ನೋಡ್ತೀವಲ್ಲ, ಟಿ.ವಿ ಡ್ಯಾಮ್ ಬ್ಯಾಕ್ ವಾಟರ್ ಅಂತಲೇ ಹೇಳ್ಬೋದು. ಇದು ಒಂದು ವಿಲೇಜ್. ಇವೆಲ್ಲ ಸರೌಂಡಿಂಗ್ ಬರೋವೆಲ್ಲ ವಿಲೇಜ್ಗಳಿವೆಲ್ಲ ನೋಡಿ. ಬನ್ನಿ ನೋಡೋಣ. ಅಲ್ಲಿ ಕಲ್ಲುಗಳಿವೆ, ಅದನ್ನು ಎಲ್ಲ ತೋರಿಸ್ತೀನಿ ನಿಮಗೆ. ಅವಾಗಿನ ಮನೆ ಕಲ್ಲುಗಳು, ನಿಮಗೆ ಡೌಟ್ ಇದ್ದರೆ ಆ ಕಲ್ಲುಗಳನ್ನು ತೋರಿಸ್ತೀನಿ ಬೇಕಾದರೆ. ಇದೆಲ್ಲ ನಮ್ಮದು ಹಳೆಯ ಊರು ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಕಲ್ಲುಗಳನ್ನು. ನೋಡಿ ಸ್ನೇಹಿತರೆ, ನಮ್ಮೂರಿನ ಹಳೆಯ ಕಲ್ಲುಗಳು ನೋಡಿ. ಇವೆಲ್ಲ ಹಳೆಯ ಊರಿತ್ತು, ಓಲ್ಡ್ ವಿಲೇಜ್. ಇವೆಲ್ಲ ಕಲ್ಲುಗಳು ನೋಡಿ. ಇದಾಗಿರ್ಬೋದು ಇವೆಲ್ಲ ಕಲ್ಲುಗಳು. ಓಲ್ಡ್ ವಿಲೇಜ್ ಇತ್ತಂತ ಹೇಳಿದ್ನಲ್ಲ. ಇವಾಗ ತುಂಗಭದ್ರಾ ಬ್ಯಾಕ್ ವಾಟ್ರ್ಲಿಂತ ಈ ಓಲ್ಡ್ ವಿಲೇಜ್ನೆಲ್ಲ ಶಿಫ್ಟ್ ಮಾಡಿದ್ರು, ಹಸ್ತಾಂತರ ಮಾಡಿದರು. ಆ ಕಡೆ ಹಸ್ತಾಂತರ ಮಾಡಿ ಗೌರ್ಮೆಂಟ್ನವರು, ಇಲ್ಲ ನೀವು ಇಲ್ಲಿ ಇರೋ ಆಗಿಲ್ಲ ಅಂತ. 100 ವರ್ಷಗಳ ಹಿಂದೆ ಇದು. ನನಗೆ ಗೊತ್ತಿರೋ ಪ್ರಕಾರ ಒಂದು 2 ವರ್ಷ, 200 ವರ್ಷ ಆಗಿರ್ಬೋದು ಅಂದ್ಕೊತೀನಿ ಅಷ್ಟೇ. ನನಗೂ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಇಲ್ಲಿ ಬೆಳೆದಂಥ ತಲೆಮಾರುಗಳು ಇವಾಗ ಅಲ್ಲೊಂದು ಇಲ್ಲೊಂದು ಇದ್ದಾವೆ ನೋಡಿ. ಇವಾಗೇನು ನೋಡ್ತಾ ಇದ್ದೀರಲ್ಲ ನೋಡಿ, ಇದು ಹಳೇ ಊರು ಇತ್ತು ಅನ್ನೋಕ್ಕೆ ನೋಡಿ. ಇದೆಲ್ಲ ದೇವಸ್ಥಾನದ ಕಲ್ಲುಗಳು. ಹಳೇ ಊರು ಇತ್ತಂತ ಹೇಳಿದ್ನಲ್ಲ, ಅದೆಲ್ಲ ದೇವಸ್ಥಾನದ ಕಲ್ಲುಗಳು. ಈ ಕಡೆ ಆ ಕಡೆ ಮನೆ ಕಲ್ಲುಗಳು, ದೇವಸ್ಥಾನ ಕಲ್ಲುಗಳು ಎಲ್ಲ ಸಿಗುತ್ತವೆ. ಇವಾಗ ನೋಡಿದ್ರಲ್ಲ ನೀವು, ಸಿಗುತ್ತೆ ನೋಡಿ. ಇನ್ನೂ ಹೆಚ್ಚಿನ ಇದರಲ್ಲಿಂತ ಬರ್ಬೇಕಂದ್ರೆ ಸಿಗುತ್ತೆ ನಿಮಗೆ. ಇನ್ನೂ ತೋರಿಸ್ತೀನಿ ಬನ್ನಿ. ಇಲ್ಲಿ ಯಾವುದಿರುತ್ತೆ, ಯಾವ ಥರ ಇದೆ ಅಂತಂದು ನೋಡಿ. ಇಲ್ಲೆಲ್ಲ ದೊಡ್ಡ ದೊಡ್ಡ ಬಂಡೆಗಳಿವೆ ನೋಡಿ, ಯಾವ ಥರ ಇದೆ ಇಲ್ಲೆಲ್ಲ ನೋಡಿ. ದೊಡ್ಡ ದೊಡ್ಡ ಬಂಡೆಯಲ್ಲಿ ದೇವಸ್ಥಾನದ ಬಂಡೆಗಳು ಇರ್ಬೋದು. ನಮಗೂ ಅಷ್ಟು ಚಿಕ್ಕವರು, ನಾವಿನ್ನೂ ಹುಟ್ಟಿದ್ದೇ ಇಲ್ಲ. ದೇವಸ್ಥಾನದ ಬಂಡೆಗಳು ಇವೆಲ್ಲ, ದೇವಸ್ಥಾನದ ಬಂಡೆಗಳು ನೋಡಿ. ಇವೆಲ್ಲ ದೇವಸ್ಥಾನದ ಬಂಡೆಗಳು. ಇದೆಲ್ಲ ನಮ್ಮದು ಒಂದು ಊರು ಅಂದರೆ ಅವಾಗಿನ ಕಾಲಕ್ಕೆ ನಮ್ಮದು. ಆ ಕಡೆ ಸ್ವಲ್ಪ ಜನ ಹೊರಟೋದ್ರು. ಆ ಕಡೆ ಬನಿಗೋಳು ಅಂತ ಬರುತ್ತೆ, ಈ ಕಡೆ ಒಂದು ಊರು, ಆ ಕಡೆ ಒಂದು ಬನಿಗೋಳು ಅಂತ ಒಂದು ವಿಲೇಜ್ ಇದೆ. ಅಲ್ಲಿ ಆ ಕಡೆ ಹೋಗೋರು ಆ ಕಡೆ ಹೋದರು, ಈ ಕಡೆ ಬರೋರು ಈ ಕಡೆ. 2 ಹಳ್ಳಿ ಅವಾಗ ಹತ್ತತ್ರನೇ ಇದ್ವು. ಯಾಕಂದರೆ ಇದು
ಜಲಾಶಯ ಇದ್ದಿದ್ದಿಲ್ಲಲ್ಲ ತುಂಗಭದ್ರಾ. ಈ ಟಿ ವಿ ಡ್ಯಾಮ್ ಕಟ್ಟಿದ ನಂತರ ತುಂಗಭದ್ರಾ ಬ್ಯಾಕ್ ವಾಟರ್ ಅಂತ ಮಾಡಿದರು. ಬ್ಯಾಕ್ ವಾಟ್ರಲ್ಲಿ ಎಷ್ಟು ವಿಲೇಜ್ ಬರುತ್ತಾ ಎಲ್ಲ ಹಸ್ತಾಂತರ ಮಾಡಬೇಕು. ಎಲ್ಲ ಹಸ್ತಾಂತರ ಮಾಡಿ ನಿಮಗೆ ಒಂದು ಜಾಗ ಕೊಡ್ತೀವಿ, ಆ ಕಡೆ ಹೋಗ್ಬಿಡಿ, ಅಲ್ಲೇ ಇರ್ರಿ, ಯಾಕಂದರೆ ಇಲ್ಲಿ ನೀರು ಬರುತ್ತೆ ಅಂತ ಹೇಳಿದರು. ನಮಗೆ ತುಂಗಭದ್ರಾ ನದಿ ಇದೆಲ್ಲ ಫುಲ್ ಆಗುತ್ತೆ ನೋಡಿ. ಇಲ್ಲೆಲ್ಲ ಕಲ್ಲುಗಳಿದೆ ನೋಡಿ, ಹಾಗೇ ಇದೆ ಕಲ್ಲುಗಳು. ಇವೆಲ್ಲ ಕಲ್ಲುಗಳು ಏನಾಗಲ್ಲಲ್ಲ, ಇವೆಲ್ಲ ಕಲ್ಲು, ಮನೆ ಕಲ್ಲು, ಬುನಾದಿ ಕಲ್ಲು, ಇವೆಲ್ಲ ಒಂದೊಂದು ಬುನಾದಿನೂ ತುಂಬ ವರ್ಷದಿಂದ. ಅವಾಗ ಸ್ಟಾರ್ಟಿಂಗಲ್ಲಿ ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಒಂದೊಂದು ಸ್ವಲ್ಪ ಮನೆಗಳು ಇಟ್ಟಂಗಿ ಇದ್ದಿದ್ದಿಲ್ಲ ಅವಾಗ, ಮಣ್ಣಿನ ಎಂಡಿ ಅವನ್ನೆಲ್ಲ ನೋಡಿದ್ದೀವಿ. ಬಟ್ ಇವಾಗ ಯಾವುದೂ ಇಲ್ಲ, ಎಲ್ಲ ನೀರಿನಲ್ಲಿ ಮಣ್ಣಾಗಿದೆ ಅಂತಲೇ ಹೇಳ್ಬೋದು. ನಮ್ಮದು ಒಂದು ಇದು ಹಳ್ಳಿಯ ವಿಸ್ಮಯ ಸ್ವರೂಪವಾಗಿರುತ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನು ಸಿಗ್ತೀನಿ ನಿಮ್ಮ ಜೋಡಿ ನಾನು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ನಮ್ಮ ಚಾನಲ್ ಹೆಸರು ಬಂದುಬಿಟ್ಟು BS ಥಂಡರ್ ಲೈಫ್ ಅಂತಂದು. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ದರೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಅಲ್ಲಿ ನಂತರ ಹೇಳ್ತಾ ಇದ್ದೀನಿ. ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.